ಗುರಿ ಪೂಜೆ ಮುಗಿಯಿತೆ? ಮುಗಿಯಿತು. ಬನ್ನಿ ಸ್ವಾಮಿ, ಭವತಾಪ ಕಳೆಯುವ ಈ ಭವತಾರಣೆ ಪೂಜೆನ ಮುಗಿಸಿ ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದೆ. ಬನ್ನಿ, ನೀವು ಕೂಡ ಆ ಸಿದ್ದೇಶ್ವರಿಗೆ ನಮಸ್ಕಾರ ಮಾಡಿ ಬನ್ನಿ. ತಂದೆ ಸೋಮಲಿಂಗೇಶ, ನಿನ್ನಿಂದಲೇ ಗಿರಿಜವಲ್ಲಭನೆಂದು ಕರೆಸಿಕೊಂಡಿರುವಾಗ ಸತೇ ನಿನ್ನನ್ನು ಪೂಜಿಸಿ ನಾವು ಭಾಗ್ಯವಂತರಾದೆವು. ಮರದ ಕೋಗಿಲೆ ನಿನ್ನನ್ನು ಅಮ್ಮ ಎಂದು ಕೂಗಿ ಕರೆತಿರುವಾಗ ಇಂದು ನಾನು ನಮ್ಮನ್ನು ನಡೆಸಿಕೊಂಡು ಆಶೀರ್ವಾದ ಮಾಡಿಸುವ ತಂದೆ. ಮಳೆ ಚಳಿ ಬಿಸಿಲು ಎನ್ನದೆ ಕುರಿಗಳನ್ನು ಸಾಕಿಕೊಂಡು ಭೀಮಾರ್ಜುನ ತಮ್ಮನ್ನು ಸಾಕುತ್ತಿದ್ದೇನೆ. ಅದಕ್ಕೆ ನಿನ್ನ ಆಶೀರ್ವಾದ ಇರಲಿ ತಂದೆ. ಸ್ವಾಮಿ, ನಿಮ್ಮ ಮಾತಿನಲ್ಲಿ ಏನೋ ಸ್ವಲ್ಪ ಕಠೋರತೆ ಕಂಡಿತ್ತಲ್ಲವೇ? ಹೌದು ಮಂಗಳ, ಹೌದು. ಕಠೋರತೆ ಎಂಬುದು ಒಂದು ಯುದ್ಧದ ಪರೀಕ್ಷೆ ಇದ್ದ ಹಾಗೆ. ಆ ಕೆಟ್ಟ ಪರೀಕ್ಷೆಯಲ್ಲಿ ನಮ್ಮನ್ನು ಗೆಲ್ಲಿಸಿ ಪಾಸ್ ಮಾಡಮೆಂದು ಬೇಡಿಕೊಂಡಿರು. ಅಂದರೆ ಇದರ ನಿಜವಾದ ಅರ್ಥ? ಮಂಗಳ, ಈ ಮಾತಿನ ಅರ್ಥ ತಿಳಿಯದೆ ಹೋದರೆ ವ್ಯರ್ಥ. ನೀನು ನನ್ನ ಮಾತ ಮೀರಲು ಒಂದು ಮಾತು ಕೊಡ್ತೀಯಾ? ಇದೇನು ಸ್ವಾಮಿ ಹೀಗೆ ಕೇಳ್ತಾ ಇದ್ದೀರಾ? ಸತಿಯಾದವಳು ಪತಿಯಾಜ್ಞೆ ಪರಿಪಾಲಿಸುವುದೇ ಸತಿಯಾದವಳ ಧರ್ಮ. ವಚನ ಶಾಸ್ತ್ರಗಳಲ್ಲಿ ಹೇಳಿದ್ದಂತೆ ಪತಿ ಸೇವೆ ಮಾಡದ ಸತಿ ಅವಳು ಸತಿನೇ ಅಲ್ಲ. ಪತಿ ಮಾತನ್ನ ಕೇಳದ ಸತಿ 108 ವೃತವನ್ನು ಮಾಡಿದರೇನೋ ಫಲ. ಅದೇನಂತ ಹೇಳಿ ನಾನು ನಡೆಸ್ಕೊಡ್ತೀನಿ. ಇದನ್ನ ನಿಮ್ಮ ಪಾದ ಸಾಕ್ಷಿಗೆ ಹೇಳ್ತಾ ಇದ್ದೀನಿ. ಎದ್ದೇಳು ಮಂಗಳ, ಎದ್ದೇಳು. ಈ ನಿನ್ನ ಮಾತಿನಲ್ಲಿ ನನ್ನ ಅಜ್ಞಾನದ ಕಣ್ಣು ತೆರೆಸಿಬಿಟ್ಟಿ, ಹೃದಯದ ಬಡಿತ ನಿಲ್ಲಿಸಿಬಿಟ್ಟಿ. ಉಜ್ಜಲದ ಭವಿಷ್ಯಗೆ ಆ ರಾಮರಾಜನಾದ ನನ್ನ ತಮ್ಮ ಬೀರು. ಏನಾಯ್ತು ಸ್ವಾಮಿ? ಆ ಬೀರ ಅಂತ ಅರ್ಧಕ್ಕೆ ನಿಲ್ಲಿಸಿಬಿಟ್ರಲ್ಲ? ಹೌದು ಮಂಗಳ, ಅವರ ತಾಯಿ ನನ್ನ ತಾಯಿ ಇಬ್ಬರು ಅಕ್ಕ ತಂಗಿಯರು. ಗಂಡನಲ್ಲಿ ಇದ್ದೇ ಇರುವಾಗ ಆ ರೋಗದಿಂದ ಸಾಯುವಾಗ ಬೀರು ಎಂಬ ಕೂಸನ್ನು ನನ್ನ ಕೈಗೆ ಕೊಟ್ಟು ಸತ್ತು ಹೋದಳು. ಆದರೆ ಆ ತಮ್ಮನನ್ನು ಬುದ್ಧಿವಂತ ತಮ್ಮನಾಗಿ ನಾನು ಸಾಕುತ್ತಿದ್ದೇನೆ. ಅವನೆಂದರೆ ನನಗೆ ಪಂಚಪ್ರಾಣ. ಅವನು ಕೂಡ ನನ್ನನ್ನು ದೇವರ ಸಮನಾಗಿ ನೋಡಿಕೊಳ್ಳುತ್ತಾನೆ. ಮಂಗಳ, ನೀನು ಅಷ್ಟೇ, ನೀನು ಅವನನ್ನು ಅನಾಥನೆಂದು ಭಾವಿಸಬೇಡ. ನೀನು ನಿನ್ನವರ ಹುಟ್ಟಿದ ಮಗನಂತೆ ನೋಡಿಕೊಳ್ಳಬೇಕು. ಇದೇ ನನ್ನ ಆಸೆ. ಇದೇನ್ರಿ ನಿಮ್ಮ ಮಾತು? ಅವನು ಶಕ್ತಿಯಲ್ಲಿ ಭೀಮ, ಯುಕ್ತಿಯಲ್ಲಿ ಶ್ರೀಕೃಷ್ಣ, ಸತ್ಯದಲ್ಲಿ ಧರ್ಮರಾಜನಂತಿರುವ ಅವನು ಆ ಬೀರ ಇವತ್ತಿನಿಂದ ಅವನು ಅನಾಥ ಅಲ್ಲ. ನನ್ನ ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೋತೀನಿ. ಇದು ತೆಗೆದುಕೊಳ್ಳಿ ರಾಮವಚನ. ಮೆಚ್ಚಿದೆ ಮಂಗಳ, ಮೆಚ್ಚಿದೆ ಈ ನಿನ್ನ ಬುದ್ಧಿಶಕ್ತಿಗೆ. ಇಲ್ಲಿವರೆಗೂ ಅಜ್ಞಾನದ ನನ್ನ ಕಣ್ಣು ತೆರೆಸಿಬಿಟ್ಟಿ. ಮಂಗಳ, ಇದೇ ಸಂತೋಷದಲ್ಲಿ ಬಾ, ನನ್ನೊಂದಿಗೆ ಸಂತೋಷದಿಂದ ಹಾಡಿ ಕುಡಿಯೋಣ. ಬಂದೆ ಬಾ ರಾಜ. ನಲ್ಲನ ಸವಿ ಮಾತಿನಲ್ಲಿ ಮೆಲ್ಲನೆಯ ಮಲ್ಲಿಗೆಯ ಬಿಸುತ್ತಾ ಹಾಡುತ್ತಾ ಬಾ ನನ್ನೊಂದಿಗೆ.